यस न्यूज़ में आप सभी दर्शकों का स्वागत है। मैं आपके साथ इलियास बड़ेगर। आज शहर बीजापुर के सरकारी अस्पताल में डॉक्टर नागलक्ष्मी, जो कर्नाटक सरकार की चेयरपर्सन कर्नाटक स्टेट कमीशन फॉर दी वुमेन एंड पीडियाट्रिक हैं, आज उन्होंने जब इस सरकारी अस्पताल में पहुंचा तो उनका बहुत ही ग्रैंड वेलकम किया गया। मैनेजमेंट कमेटी होती है और जो भी यहाँ पर सरकारी अस्पताल में यहाँ पर लोग होते हैं, उनके जानिब से बहुत ही बेहतरीन अंदाज में उनका वेलकम किया गया। आज डॉक्टर नागलक्ष्मी ने सरकारी अस्पताल में जो भी मैनेजमेंट होता है उसका पूरी तरह से जायज़ा लिया। यहाँ पर डॉक्टर से मुलाकात की, उनकी परेशानी जो भी है उससे मालूम किया और साथ ही जितने भी जो मरीज़ हैं, मरीज़ों से भी मुलाकात करके उनकी परेशानियों के बारे में उन्होंने जायज़ा लिया है और उनका साथ दिया कांग्रेस नेत्री स्नेहलता शेट्टी ने। ನೀವು ನಮಸ್ಕಾರ ಮುಂದೆ ಇರ್ತೇವೆ ಬೇಡ ನಾವು ಅಲ್ಲ ಎಷ್ಟು ಮುಂದೆ ಇರ್ತೀರಿ ಸರ್ ಬನ್ನಿ ಸರ್ ಜಗಣ ಒಂದು ಸ್ವಲ್ಪ ಇದೆ ಬಾ ಜಗಣ ಆಯ್ತಣ್ಣ ನೋಡ್ರಿ ಮುಂದೋಡ್ರಿ ನೋಡ್ರಿ ಬರಲ್ಲ ಸರ್ ಇಲ್ಲ ನಿಮ್ಗೆ ತೊಂದರೆ ಕೊಡಲ್ಲ ಬಿಡ್ತೀವಿ ಬಿಡ್ತೀವಿ ಬನ್ನಿ ಸರ್ ನೀವು ಇಲ್ಲೇ ಉಳ್ಕೋತೀರಾ ಊಟಿಗೆ ಜಾಗ ಇದೆಯಾ ಉಳ್ಕೊಳ್ಳೋಕ್ಕೆ ಅವ್ರಿಲ್ಲ ಅಲ್ಲಿ ಯಾರಿಲ್ಲ ಅಷ್ಟೇ ಶಾಲೆಗೆ ಹೋಗಿಲ್ಲ छुट्टी ಮಾಡಿ
ಊಟ ಮಾಡಿದ್ಯಾ ಊಟ ಮಾಡಿದ್ಯಾ ಹೇಳು ಅವನಿಗೆ ಭಯ ಆಯ್ತು ಚೆನ್ನಾಗಿ ನೋಡ್ಕೊಂತಾರವ ಮಧ್ಯಾಹ್ನ ಊಟ ಕೊಟ್ಟರು ಏನು ಊಟ ಕೊಟ್ಟರು ಹಾಂ ಸರ್ ಅವ್ರ ಪಿ ಎತ್ ಯಾರು ನೋಡ್ತೀನಿ ಇವ್ರ ಪಿ ಹಾಂ ಅಲ್ಲಿದ್ದಾರೆ ಹಾಂ ಸುಜಿತ್ ಹಾಂ ಸುಜಿತ್ ಸೀತೆ ಗರ್ಜಿ ಪೊಲೀಸ್ ಸರ್ ಹಾಂ ಒಯ್ದು ಫೋನ್ ಮಾಡಿದ್ದೆ ಅದು ಒಂದು ಏನೋ ಚೈನ್ ಕಳೆದು ಹೋಗಿದೆ ಅಂತ ಅಲ್ಲಿ ಹಾಸ್ಪಿಟ್ಲಲ್ಲಿ ತಾಳಿ ಚೈನ್ ಅದು ಸಲ ಫೋನ್ ಮಾಡಿದ್ರು ಯಾರು ಪಬ್ಲಿಕ್ ಹಾಂ ಅದು ಪಬ್ಲಿಕ್ ಪಬ್ಲಿಕ್ ಅಲ್ಲ ಮೇಡಮ್ ಅವ್ರ ಕೂತ್ವಾಗಿ ಮಾತಾಡಿದ್ರು ಮೇಡಮ್ ಮಾತಾಡ್ತೀವಿ ಆಮೇಲೆ ಮೀಟಿಂಗ್ ಮುಗಿದು ಮಾತಾಡ್ತೀವಿ ಯಾವಾಗ ಸರ್ ಅದು ಎರಡು ಮೂರು ದಿನ 2-3 ದಿನಕ್ಕೆ ಸರ್ ಅದು ಏನು ಚೈನ್ ಕಳ್ದದ ಸರ್ ಅದ್ರ ಬಗ್ಗೆ ಏನು ಮಾತಾಡ್ತಾರೆ ನಮ್ಮ ಜೊತೆ ಮಾತಾಡ್ತಾರೆ ಸರ್ ಸರಿ ಸರ್ ಹಾಂ ಸರಿ 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 ಇಲ್ಲಿ ರೈಸ್ ಒಳ ಸರ್ ಇಲ್ಲಿ ರೈಸ್ ಮಾಡಕ್ಕೆ ಇಲ್ಲೇ ಒಂದು ಎರಡು ಮೂರು ಎಲ್ಲ ಒಂದೇ ನಿಮಿಷ ಅಣ್ಣ ಹಿಂದೆ ಬರ್ರಿ ಸ್ವಲ್ಪ ದೂರ ಮಾಡಿದೆ ಇಲ್ಲ ಒಂದು 2 ದಿವಸ ಲೇಟ್ ಆದಕ್ಕನ ವಾಪಸ್ ಬರ್ತಾನ ಅದಕ್ಕೆ ಚೆಂದಾಗಿ ಗಿಡಗಳು ಕನ್ನಕಾರ ನೀರು ಹಾಕಿಕೊಂಡು ರಾತ್ರಿ ಕಲಿಸಿ ಸಿಂಕ್ ಪೈಪ್ ಹಾಕೊಂಡು ಶಾಸ್ತ್ರಿ ಅನ್ನೋದು 2 ಸಲ ಫೋನ್ ಹಚ್ಚಿ ಕಮಿಷನ್ ವೈರಲ್ ಆಗುತ್ತೆ ಫೋನ್ ಅದು ವೈರಲ್ ಆಗಲ್ಲ ಸ್ವಲ್ಪ ಫ್ರೆಂಡ್ ಸಿಗಲ್ಲ ರೀಲ್ ಮಾಡಕ್ಕೆ ಏನೋ ಕರ ಮಾಡ್ಕೊಂಡು ಅರೆಸ್ಟ್ ಮಾಡ್ಬೇಕು ಅರೆಸ್ಟ್ ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಹೋದಾರ 5 ಜನ ಮಾಡಿದ್ದಾರೆ 3 ದಿವಸ 3 ದಿವಸ 5 ಮಂದಿ ಒಂದು ವಿಂಗ್ ಗುಂಪು ಮಾಡಿ 5 ಮಂದಿ ಒಂದು ಗುಂಪು 5 ಮಂದಿ ಗುಂಪು ಫಸ್ಟ್ 15ನೇ ತಾರೀಕಿಗೆ ಇನ್ಸಿಡೆಂಟ್ಸ್ ಆಗಿತ್ತು ಆಮೇಲೆ ಜಾಗೃತಿ ಅಂತ ಹೇಳ್ಕೊಂಡ್ರೆ 13ನೇ ತಾರೀಕಿಗೆ ಅವ್ರು ಊರು ತಗೊಳ್ಳೋದು ಜಮಖಂಡಿ ತಾಲೂಕು ಚಿಕ್ಕಲಿಕ್ಕೆ ಚಿಕ್ಕಲಿಕ್ಕೆ ಅಂತ ಹೇಳ್ತಾರೆ ಇವರು ಊರು ಮಾಡಿ ವಾಪಸ್ ಇವರಲ್ಲಿ 3 ತಿಂಗಳಿಂದ ಕೆಲಸಗಾರರು ಇವರು ಒಬ್ಬೊಬ್ಬರು 1 2 3 ಮಂದಿ ಅವ್ರ ಕಡೆ 20 ಸಾವಿರ ತಗೊಂಡಾರ ಇವ್ರು ಅವ್ರು ದುಡಿಯಾಕತ್ತೆ ಅಡ್ವಾನ್ಸ್ 20 ಸಾವಿರ ತೊಗೊಂಡಾರ ಇವ್ರು ತೊಗೊಂಡಾರ ಆದ್ರೆ ಇವರು 3 ತಿಂಗಳಲ್ಲಿ ಕೆಲಸಕ್ಕೆ ಅದಾರ ಇವ್ರು 3 ತಿಂಗಳ ಕೆಲಸಕ್ಕೆ ಅದಾರ ಅಂದ್ರೆ ಅವ್ರು ಹೆಂಗೆ ಟಾರ್ಚರ್ ಕೊಟ್ಟರಂದ್ರೆ ನಮ್ಗೆ ಈಗ ಇವ್ರಿಗೆ ಜೀತದಾಳ ನಾವು ಇಟ್ಕೊಂಡಿರ್ತೀವಲ್ಲ ಮೇಡಮ್ ಜೀತದಾಳ ಪದ್ಧತಿಗಳಲ್ಲಿ ಇವರು ದುಡಿಸ್ಕೊಂಡಾರ ಜೀತದಾಳ ಪದ್ಧತಿಗಳಲ್ಲಿ ಇವರು ದುಡಿಸ್ಕೊಂಡಾರ ಮಿನಿಮಮ್ ಅಂದ್ರೆ ಮುಂಚೆ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆ ಕ್ಲೋಸ್ ಅದು ದುಡ್ಡು ಮತ್ತು ಇವ್ರಿಗೆ ಮಾಡಿ 5 ಗಂಟೆ ಕ್ಲೋಸ್ ಮಾಡಿ ಮತ್ತು 1 ತಾಸು ರೆಸ್ಟ್ ಕೊಟ್ಟಿದ್ದರಿಂದ 7 ಗಂಟೆಗೆ ಹಜಾರಾಗಿ ಮತ್ತು 11:30 ತನಕ ಡ್ಯೂಟಿ ಇವರು ಮತ್ತು ನಸಿಗಿನಾಗ ಏನೈತಿ 4 ಗಂಟೆಯಿಂದ ಎಬ್ಬಿಸೋದು ಇಂಥ ಕೆಲಸ ಮಾಡ್ಯಾರ 3 ತಿಂಗಳಾದರೂ ಸೈತಿ ಬೇಸತ್ತು ಬಿಟ್ಟಾರ ಬೇಸತ್ತು ಬಿಡ್ಬಿಡೋದು ನಾವು ಒಂದು 2 ದಿವಸ ನಮ್ಗೆ ರೆಸ್ಟ್ ಕೊಡ್ರಿ ಪ್ಲೀಸ್ ಸಂಕ್ರಮಣ ಐತಿ ನಾವು ಊರಿಗೆ ಹೋಗ್ತೀವಿ ಅಂತ ಹೇಳಿದಾಗ ಮಕ್ಕಳೇ ನೀವು ಒಂದು ದಿವಸ ಸತ್ತ ಕೊಡೋರು ನಾವು ಮತ್ತು ಬರ್ಬೇಕು ನೀವು ವಾಪಸ್ ಸರಿ ಬರ್ತೀವಿ ಊರು ಬಿಡ್ಯಾರ ಸರಿ ಅವ್ರು ಕಾಲ್ ಮಾಡ್ಯಾರ ಎಷ್ಟು ಇದೇ ತಿಂಗಳ 14ನೇ ತಾರೀಕಿಗೆ 13 ಊರಿಗೆ 14 ಕಾಲ್ ಮಾಡ್ಯಾರ ನಾನು ಸಂಕ್ರಮಣ ಮುಗಿಸ್ಕೊಂಡು 15 ಬರೋರು ಮೇಡಮ್ ಊರಿಗೆ ಏನು ಹೇಳ್ತಾರೆ ಇಷ್ಟ ಮಾಡತ್ತೆ ನೀವು ಬರ್ರಿ ಬಂದ್ ಕರೆಯಿಂದ ಅಂತಂದ್ರೆ ಅವ್ರು ಕಾಲ್ ಮಾಡಿದಾಗ ಇವ್ರು ಅವ್ರಿಗೆ ಏನು ಹೇಳ್ತಾರೆ ಇಲ್ಲ ರೀ ನೀವು ಟಾರ್ಚರ್ ನಮ್ಗೆ ಭಾಳ ಆಗೈತೆ
ನಿಮ್ಮ ದಿವಸ ಕೊಡೋಣ 3 ತಿಂಗಳು ನಾವು ದುಡ್ತೀವಿ ಸರಿನಾ ನೀವು ನಮಗೆ ಏನು ಕೊಡೋದು ಅಂತಂದ್ರೆ ನೀವು ನಮ್ಗೆ ಕೊಡ್ತೀವಿ ನಾವು ಕೊಡೋದಂದ್ರೆ ನಾವು ನಿಮಗೆ ಕೊಡ್ತೀವಿ 3 ಜನ ಮಾತಾಡ್ಕೊಂಡ ಅವ್ರು ಅವಾಗ ಅವ್ರು ವಿಚಾರ ಮಾಡಿ ಮಾಡ್ತಾರೆ ಇಲ್ಲ ನೀವು ಅಲ್ಲೇನು ಬೇಡ ಇಲ್ಲೇ ಬರ್ರಿ 15ನೇ ತಾರೀಕಿಗೆ ಗುರುವಾರ ದಿವಸ ನೀವು ಇಲ್ಲಿಗೆ ಬರೀ ಕೊಡ್ತೀವಿ ಅಂತ ಇವ್ರು ಏನು ಪಾಪ ಅಲ್ಲಿ ಮರ್ಚಿಕಿರಿಕೆಯಿಂದ ಕ್ರಾಸ್ ಇರೋದು 8 ಕಿಲೋಮೀಟರ್ ಅಲ್ಲಿ ನಡ್ಕೊತ ಹೋಗ್ತಾರೆ ಅಲ್ಲಿ 5ಗೆ ಟೈಮ್ ಇದೆ ಅಲ್ಲಿಗೆ ಬರಬೇಕಾದ್ರೆ ಮಿನಿಮಮ್ ಅಂದರೂ 2 ತಾಸು ಅದು ಒಳಗೈತಿ ಊಟ ಮಾಡ್ಕೊಂಡು ಹೋಗೋಣ ಅಂತಂದ್ರೆ ಯಾಕಂತಂದ್ರೆ ಫ್ಯಾಮ್ಲಿ ಕರ್ಕೊಂಡು ಬಂದಿಲ್ಲ ಸಿಂಗಲ್ ಒಬ್ಬರೇ ಗಂಡ್ಮಕ್ಳಷ್ಟೇ ಅಲ್ಲಿ ಕೊಡ್ಬೋದು ಟೈಮ್ ಬಿಟ್ಟು ಇವ್ರು ಏನು ಟೈಮ್ ಮಾಡೋದು ಬರೀ ಅಂತಂದ್ರೆ ಒಂದು 1000 ರೂಪಾಯಿ ಇಷ್ಟು ಹೋಗುವಂತ ಇದು ಸರಿ ಇದೆ ಇವ್ರು ವಾಪಸ್ ಇಲ್ಲಿ ಬಿಜಾಪುರ ಬರ್ತಾರೆ ಬಂದು ಕೈ ಊಟ ಮಾಡ್ಕೊಂಡೆ ಹೋಗ್ತಾರೆ ಸೋತವರು ಬಂದ್ರಪ್ಪ ಬೋರೆ ತಕ್ಕಿ ಒಂದು ರೂಮ್ನಲ್ಲಿ ಇವರು 3 ಮಂದಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಬಾಲ ಹಾಕಿದ್ರೆ ಗಂಜ ರಾತ್ರಿ ಏ ಗಬ್ರೆ ಮೇಡಮ್ ರಾತ್ರಿಯಲ್ಲಿ ಇವರು ಕೂಡ ಹಾಕ್ತಾರೆ ಎಷ್ಟು ದಿನಾಂಕ 15ನೇ ತಾರೀಕು ದಿವಸ ಕೂಡ ಹಾಕಿ ಅವತ್ತು ರಾತ್ರಿ ಎಲ್ಲ ಕೂಡ ಹಾಕ್ತಾರೆ ಇವ್ರು ಊಟ ಕೊಡೋಲ್ಲ ಏನು ಕೊಡೋಲ್ಲ ಮಕ್ಕಳ ನೀವು ಹೇಳೋದು ಹೋಗ್ತೀರ ಮತ್ತು ನಮ್ಗೆ ಆಳುಗಳು ಬರೋವ್ರಿ ಅಲ್ಲಿ ಊರಪ್ಪತ್ತು ಕಾರ್ಬಾರ್ ಮಾಡ್ತೀರಿ ಅಲ್ವಾ ಮಕ್ಕಳ ನಾವು ಬಿಡೋಲ್ಲ ನಿಮ್ಗೆ ಯಾವ ಬರ್ತಾನೆ ಬರಲಿ ಕಾಪಾಡ್ಲಿಕ್ಕೆ ಬೆದರಿಕೆ ಹಾಕ್ತಾರೆ ಬೆಳಗ್ಗೆ ಗುರುವಾರ ಬೆಳಗ್ಗೆ 11 ಗಂಟೆಗೆ ಇವ್ರನ್ನ ಅಲ್ಲಿ ಇಟ್ಟಂಗಿ ಬೆಟ್ಟಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಚಾನು ಕೂಡ ಏನು ಅವ್ರು ಮಾಡ್ಕೊಳ್ಳೋದು ಪಾಂಡಸ್ ಮಾಡಿದ್ರು ಇವ್ರು ಬಿಡೋಲ್ಲ ಲ್ಯಾಟ್ರಿನ್ ಗಂಟು ಸ್ವಲ್ಪ ಬಿಟ್ಟಿರ್ತಾರೆ ಅವ್ರಿಗೆ ವಾಪಸ್ ಬಂದ ಕಡೆಯಿಂದ ಅಲ್ಲೇ ಮನ್ಯಾಗ ಕೊಡ್ಕೊಂಡು ಬಡ ಬಡ ಇವ್ರು 3 ಜನನ ಒಬ್ಬ ಇವನ್ನ ಇಲ್ಲ जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।